ಮೈಸೂರಿನಲ್ಲಿ ಮಸೀದಿ ಬಾಗಿಲು ತೆರೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಹಾಗೆ ಒಂದಷ್ಟು ವಿವಾದ ಸೃಷ್ಟಿಯಾಗಿದೆ. ಕ್ಯಾತಮಾರನಹಳ್ಳಿಯದ್ದು ಮಸೀದಿಯಲ್ಲ ಮದರಸ. ಸಭೆ ಬಳಿಕ ಮಾಜಿ ಪಾಲಿಕೆ ಸದಸ್ಯ ಶೌಕತ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮದರಸಾವನ್ನೇ 3-4 ವರ್ಷ ನಡೆಸಿದ್ದೇವೆ, ಆನಂತರ ನಡೆಯಬಾರದ ಒಂದು ಘಟನೆ ನಡೆದಿದೆ. ಸೌಹಾರ್ದಯುತವಾಗಿ ಮದರಸ ನಡೆಸೋಕೆ ಅವಕಾಶ ಕೊಡಿ ಅಂತ ಹೇಳಿ ಮೈಸೂರಿನಲ್ಲಿ ಸಭೆ ನಂತರ ಶೌಕತ್ ಅಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸುಮಾರು 2009ರಿಂದ ಇರೋ ಈ ವಿವಾದ ಇಲ್ಲಿ ಮಸೀದಿನ ಮದರಸಾನ ಅನ್ನೋದು ಒಂದು ವಿವಾದ ಸೃಷ್ಟಿಯಾಗಿದೆ. 2006ರಲ್ಲಿ 2 ಡೈಲಾಪಿಲೇಟೆಡ್ ಮನೆಗಳನ್ನು ಪಡೆದುಕೊಂಡು ಅದನ್ನು ಮಸೀದಿ ಮತ್ತು ಮದರಸಾ ಮಾಡಲಿಕ್ಕೆ ಅಧಿಕೃತವಾಗಿ ಲೈಸೆನ್ಸ್ ಎಲ್ಲ ಪಡೆದುಕೊಂಡು ಕೆಲಸ ಶುರು ಮಾಡಿಸೋಲ್ಲ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ 2009ರಲ್ಲಿ ನಡೀತದೆ. ಆ ಇನ್ಸಿಡೆಂಟಿಂದ ಈ ಒಂದು ಕರಾಳ ದಿನ ಅಂತ ಬಯಸಿ ಅದಾದಮೇಲೆ ನಮ್ಮ ಸುನೀಲ್ ಅಗರ್ವಾಲ್ ಒಂದು ಸಮಿತಿನ ಮಾಡಿ ಎಲ್ಲರಿಗೂ ಸೇರಿಸಿ ಒಂದು ಸಮಿತಿಯನ್ನು ಮಾಡಿ ಒಂದು ಎಲ್ಲ ಒಪ್ಪಂದದಿಂದ ಒಂದು ಮಾಡಿಕೊಂಡು ಒಂದು ಇದು ಕಟ್ಟಡನ ಮುಂದುವರಿಸ್ಕೊಂಡು ಹೋಗ್ಬೇಕಂತ ತೀರ್ಮಾನ ತೊಗೊಳ್ತಾರೆ. 2010ರಲ್ಲಿ ಆ ತೀರ್ಮಾನ ತೊಗೊಂಡ್ರು. 2013 ತನಕ ಆ ತೀರ್ಮಾನ ಆಗಿರೋದಿಲ್ಲ. ಆದರೆ 2013ರಲ್ಲಿ ಅಂದಿನ ಪೊಲೀಸ್ ಕಮಿಷನರು ಒಂದು ಸೌಹಾರ್ದತೆ ಮೀಟಿಂಗನ್ನು ಮಾಡಿ ಎಲ್ಲರನ್ನ ಕರೆಸಿ ಮಾತುಕತೆ ನಡೆಸಿದಾಗ ಇದನ್ನು ಮಸೀದಿ ಅಲ್ಲ, ಇದು ಮದರಸಾ, ಒಂದು ಅರಬಿಕ್ ಮದರಸಾ ಶಾಲೆಯನ್ನು ಪಡಿಸ್ಕೊಂಡು ಹೋಗ್ಬೋದು ಅಂತ ಹೇಳಿ ಒಪ್ಪದಿಂದ ಅದನ್ನು ಓಪನ್ ಆಗುತ್ತೆ. 2013ರಿಂದ 2016 ತನಕ ಶಾಲೆ ರೀತಿಯಲ್ಲಿ ಅದು ನಡ್ಕೊಂಡು ಹೋಗ್ತಾ ಇರ್ತದೆ. 2016ರಲ್ಲಿ ಒನ್ಸ್ ಅಗೇನ್ ಅನ್ಫಾರ್ಚುನೇಟ್ ಇನ್ಸಿಡೆಂಟು ನಮ್ಮ ರಾಜು ಅವ್ರದ್ದು ಒಂದು ಹತ್ಯೆ ಆಗುತ್ತೆ. ಆ ಹತ್ಯೆ ಆಗೋ ಸಮಯದಲ್ಲಿ ಮೈಸೂರಲ್ಲಿ ಒಂಥರ ಅಂಟಾವಟ್. ಪ್ರತಿನಿಧಿ ವಿನೋದ್ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ವಿನೋದ್, ಶೌಕತ್ ಅಲಿ ಅವರು ಸೌಹಾರ್ದಯುತವಾಗಿ ವಾತಾವರಣವನ್ನ ಪುನಃಸ್ಥಾಪನೆ ಮಾಡ್ಲಿಕ್ಕೆ ಅವಕಾಶ ಬೇಕು ಅಂತ ಕೇಳ್ತಿದ್ದಾರೆ. ಆದ್ರೆ ಎಲ್ಲಾ ವಾತಾವರಣ ತಿಳಿಯಾಗೋ ರೀತಿಯಲ್ಲಿ ಇದೆಯಾ ಪರಿಸ್ಥಿತಿ ಸದ್ಯಕ್ಕೆ ಅಂತ? ಈಗಾಗಲೇ ಕಳೆದ 9 ವರ್ಷಗಳ ಹಿಂದೆ ಆ ಒಂದು ಜಾಗದಲ್ಲಿ ಮದ್ರಾಸ ಕಟ್ಟಿದ್ದಕ್ಕೇನೆ ಇದೆಲ್ಲ ಆರಂಭದಿಂದಲೂ ಕೂಡ ವಿರೋಧ ಪಡಿಸಿದವರು ಕೂಡ RSS ಕಾರ್ಯಕರ್ತ ರಾಜು ಅವರು. ಯಾವಾಗ ಆ ಒಂದು ವಿರೋಧ ವ್ಯಕ್ತಪಡಿಸೋ ಆ ಸಂದರ್ಭದಲ್ಲೂ ಕೂಡ ರಾಜು ಅವರ ಕೊಲೆ ಆಯಿತು. ಇದು ಮೈಸೂರು ನಿಜಕ್ಕೂ ಕೂಡ ಬೆಚ್ಚಿ ಬಿದ್ದಿತ್ತು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಆ ಒಂದು ಮದ್ರಾಸವನ್ನ ಕ್ಲೋಸ್ ಮಾಡಲಾಗಿತ್ತು. ಈಗಾಗಲೇ ಆ ಜಾಗದ ಮಾಲೀಕರಾಗಿರುವಂತಹ ಮುನವರ್ ಪಾಷಾ ಅವರು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಸಲ್ಲಿಸಿ ಆ ಜಾಗದಲ್ಲಿ ಮದ್ರಾಸವನ್ನು ಓಪನ್ ಮಾಡೋದಕ್ಕೆ ನಮಗೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಆ ನ್ಯಾಯಮೂರ್ತಿಗಳು ಕೂಡ ಈಗ 12 ವಾರಗಳ ಕಾಲಾವಕಾಶವನ್ನು ಕೊಟ್ಟು ಮೈಸೂರು ಜಿಲ್ಲಾಡಳಿತಕ್ಕೆ ಆ ಒಂದು ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮೈಸೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಸೌಹಾರ್ದಯುತವಾದಂತಹ ಸಭೆಯನ್ನು ಕರೆದಿದ್ರು. 2 ಸಮುದಾಯದ ಮುಖಂಡರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಈ ಒಂದು ಸಭೆಗೆ ಬಹಳ ಪ್ರಮುಖವಾಗಿ ಮುನವರ್ ಪಾಷಾ ಅರ್ಜಿದಾರ ಇದ್ದಾರೆ, ಅವರು ಗೈರಾಗಿದ್ರು. ಇದೆಲ್ಲ ಹೊರತುಪಡಿಸಿದ್ರೆ ಸ್ಥಳೀಯ ಮುಖಂಡರಿರ್ಬೋದು, ಮುಸ್ಲಿಮರ ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಎಲ್ಲರ ಜೊತೆಯಲ್ಲೂ ಕೂಡ ಸುಮಾರು 1 ಗಂಟೆಗಳ ಕಾಲ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಸುಮಾರು 1-to-1 ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಪಡಿಸಿಕೊಂಡು ಈಗಾಗಲೇ ಸಭೆ ಮುಕ್ತಾಯ ಆಗಿರುವಂಥದ್ದು. ಈಗ ಸಭೆ ಮುಕ್ತಾಯದ ಬಳಿಕ ಕೂಡ ಶೌಕತ್ ಅಲಿ ಒಂದು ಮಾತನ್ನು ಹೇಳಿರುವಂಥದ್ದು, ಒಂದು ಘಟನೆ ನಡೆದಿದೆ. ಸೊ ಹೀಗಾಗಿ ಎಲ್ಲರೂ ಕೂಡ ಸೌಹಾರ್ದತೆ ಇರಬೇಕು, ನಾವು ಮದ್ರಾಸವನ್ನು ನಡೆಸೋದಕ್ಕೆ ನಮಗೆ ಅವಕಾಶ. ಮೈಸೂರಿನಲ್ಲಿ ಮಸೀದಿ ಬಾಗಿಲು ತೆರೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಹಾಗೆ ಒಂದಷ್ಟು ವಿವಾದ ಸೃಷ್ಟಿಯಾಗಿದೆ. ಕ್ಯಾತಮಾರನಹಳ್ಳಿಯದ್ದು ಮಸೀದಿಯಲ್ಲ ಮದರಸ. ಸಭೆ ಬಳಿಕ ಮಾಜಿ ಪಾಲಿಕೆ ಸದಸ್ಯ ಶೌಕತ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮದರಸಾವನ್ನೇ 3-4 ವರ್ಷ ನಡೆಸಿದ್ದೇವೆ, ಆನಂತರ ನಡೆಯಬಾರದ ಒಂದು ಘಟನೆ ನಡೆದಿದೆ. ಸೌಹಾರ್ದಯುತವಾಗಿ ಮದರಸ ನಡೆಸೋಕೆ ಅವಕಾಶ ಕೊಡಿ ಅಂತ ಹೇಳಿ ಮೈಸೂರಿನಲ್ಲಿ ಸಭೆ ನಂತರ ಶೌಕತ್ ಅಲಿ ಪ್ರತಿಕ್ರಿಯೆ ನೀಡಿದ್ದಾರೆ. 2009ರಿಂದ ಇರೋ ಈ ವಿವಾದ ಇಲ್ಲಿ ಮಸೀದಿನ ಮದರಸಾನ ಅನ್ನೋದು ಒಂದು ವಿವಾದ ಸೃಷ್ಟಿಯಾಗಿದೆ. 2006ರಲ್ಲಿ 2 ಡೈಲಾಪಿಲೇಟೆಡ್ ಮನೆಗಳನ್ನು ಪಡೆದುಕೊಂಡು ಅದನ್ನು ಮಸೀದಿ ಮತ್ತು ಮದರಸಾ ಮಾಡಲಿಕ್ಕೆ ಅಧಿಕೃತವಾಗಿ ಲೈಸೆನ್ಸ್ ಎಲ್ಲ ಪಡೆದುಕೊಂಡು ಕೆಲಸ ಶುರು ಮಾಡಿಸೋಲ್ಲ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ 2009ರಲ್ಲಿ ನಡೀತದೆ. ಆ ಇನ್ಸಿಡೆಂಟಿಂದ ಈ ಒಂದು ಕರಾಳ ದಿನ ಅಂತ ಬಯಸಿ ಅದಾದಮೇಲೆ ನಮ್ಮ ಸುನೀಲ್ ಅಗರ್ವಾಲ್ ಒಂದು ಸಮಿತಿನ ಮಾಡಿ ಎಲ್ಲರಿಗೂ ಸೇರಿಸಿ ಒಂದು ಸಮಿತಿಯನ್ನು ಮಾಡಿ ಒಂದು ಎಲ್ಲ ಒಪ್ಪಂದದಿಂದ ಒಂದು ಮಾಡಿಕೊಂಡು ಇದು ಕಟ್ಟಡನ ಮುಂದುವರಿಸ್ಕೊಂಡು ಹೋಗ್ಬೇಕಂತ ತೀರ್ಮಾನ ತೊಗೊಳ್ತಾರೆ.
2010ರಲ್ಲಿ ಆ ತೀರ್ಮಾನ ತಗೊಂಡ್ರು. 2013 ತನಕ ಆ ತೀರ್ಮಾನ ಆಗಿರೋದಿಲ್ಲ. ಆದರೆ 2013ರಲ್ಲಿ ಅಂದಿನ ಪೊಲೀಸ್ ಕಮಿಷನರು ಒಂದು ಸೌಹಾರ್ದತೆ ಮೀಟಿಂಗನ್ನು ಮಾಡಿ ಎಲ್ಲರನ್ನ ಕರೆಸಿ ಮಾತುಕತೆ ನಡೆಸಿದಾಗ ಇದನ್ನು ಮಸೀದಿ ಅಲ್ಲ, ಇದು ಮದ್ರಸಾ, ಒಂದು ಅರಬಿಕ್ ಮದ್ರಸಾ ಶಾಲೆಯನ್ನು ಪಡಿಸ್ಕೊಂಡು ಹೋಗ್ಬೋದು ಅಂತ ಹೇಳಿ ಒಪ್ಪದಿಂದ ಅದನ್ನು ಓಪನ್ ಆಗುತ್ತೆ. 2013ರಿಂದ 2016 ತನಕ ಶಾಲೆ ರೀತಿಯಲ್ಲಿ ಅದು ನಡ್ಕೊಂಡು ಹೋಗ್ತಾ ಇರ್ತದೆ. 2016ರಲ್ಲಿ ಒಂದ್ಸಗೆ ನನ್ನ ಅನ್ಫಾರ್ಚುನೇಟ್ ಇನ್ಸಿಡೆಂಟು ನಮ್ಮ ರಾಜು ಅವ್ರದ್ದು ಒಂದು ಹತ್ಯೆ ಆಗುತ್ತೆ. ಆ ಹತ್ಯೆ ಆಗೋ ಸಮಯದಲ್ಲಿ ಮೈಸೂರಲ್ಲಿ ಒಂಥರ ಅಂಟಾವಟ್. ಪ್ರತಿನಿಧಿ ವಿನೋದ್ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ವಿನೋದ್, ಶೌಕತ್ ಅಲಿ ಅವರು ಸೌಹಾರ್ದಯುತವಾಗಿ ವಾತಾವರಣವನ್ನ ಪುನಃಸ್ಥಾಪನೆ ಮಾಡ್ಲಿಕ್ಕೆ ಅವಕಾಶ ಬೇಕು ಅಂತ ಕೇಳ್ತಿದ್ದಾರೆ. ಆದ್ರೆ ಎಲ್ಲಾ ವಾತಾವರಣ ತಿಳಿಯಾಗೋ ರೀತಿಯಲ್ಲಿ ಇದೆಯಾ ಪರಿಸ್ಥಿತಿ ಸದ್ಯಕ್ಕೆ ಅಂತ? ಸ್ಮಿತಾ, ಈಗಾಗಲೇ ಕಳೆದ 9 ವರ್ಷಗಳ ಹಿಂದೆ ಆ ಒಂದು ಜಾಗದಲ್ಲಿ ಮದ್ರಾಸ ಕಟ್ಟಿದ್ದಕ್ಕೇನೆ ಇದೆಲ್ಲ ಆರಂಭದಿಂದಲೂ ಕೂಡ ವಿರೋಧ ಪಡಿಸಿದವರು ಕೂಡ RSSನ ಕಾರ್ಯಕರ್ತ ರಾಜು ಅವರು. ಯಾವಾಗ ಆ ಒಂದು ವಿರೋಧ ವ್ಯಕ್ತಪಡಿಸೋ ಆ ಸಂದರ್ಭದಲ್ಲೂ ಕೂಡ ರಾಜು ಅವರ ಕೊಲೆ ಆಯಿತು. ಇದು ಮೈಸೂರು ನಿಜಕ್ಕೂ ಕೂಡ ಬೆಚ್ಚಿ ಬಿದ್ದಿತ್ತು. ಅಂದಿನಿಂದ ಇಲ್ಲಿಯವರೆಗೂ ಕೂಡ ಆ ಒಂದು ಮದ್ರಾಸವನ್ನ ಕ್ಲೋಸ್ ಮಾಡಲಾಗಿತ್ತು. ಈಗಾಗಲೇ ಆ ಜಾಗದ ಮಾಲೀಕರಾಗಿರುವಂತಹ ಮುನವರ್ ಪಾಷಾ ಅವರು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಸಲ್ಲಿಸಿ ಆ ಜಾಗದಲ್ಲಿ ಮದ್ರಾಸವನ್ನು ಓಪನ್ ಮಾಡೋದಕ್ಕೆ ನಮಗೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಆ ನ್ಯಾಯಮೂರ್ತಿಗಳು ಕೂಡ ಈಗ 12 ವಾರಗಳ ಕಾಲಾವಕಾಶವನ್ನು ಕೊಟ್ಟು ಮೈಸೂರು ಜಿಲ್ಲಾಡಳಿತಕ್ಕೆ ಆ ಒಂದು ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮೈಸೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಸೌಹಾರ್ದಯುತವಾದಂತಹ ಸಭೆಯನ್ನು ಕರೆದಿದ್ರು. 2 ಸಮುದಾಯದ ಮುಖಂಡರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಈ ಒಂದು ಸಭೆಗೆ ಬಹಳ ಪ್ರಮುಖವಾಗಿ ಮುನವರ್ ಪಾಷಾ ಏನು ಅರ್ಜಿದಾರ ಇದ್ದಾರೆ ಅವರು ಗೈರಾಗಿದ್ರು. ಇದೆಲ್ಲ ಹೊರತುಪಡಿಸಿದ್ರೆ ಸ್ಥಳೀಯ ಮುಖಂಡರಿರ್ಬೋದು, ಮುಸ್ಲಿಂರ ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಎಲ್ಲರ ಜೊತೆಯಲ್ಲೂ ಕೂಡ ಸುಮಾರು 1 ಗಂಟೆಗಳ ಕಾಲ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಸುಮಾರು 1 to 1 ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಪಡಿಸಿಕೊಂಡು ಈಗಾಗಲೇ ಸಭೆ ಮುಕ್ತಾಯ ಆಗಿರುವಂಥದ್ದು. ಈಗ ಸಭೆ ಮುಕ್ತಾಯದ ಬಳಿಕ ಕೂಡ ಶೌಕತ್ ಅಲಿ ಕೂಡ ಒಂದು ಮಾತನ್ನು ಹೇಳಿರುವಂಥದ್ದು, ಒಂದು ಘಟನೆ ನಡೆದಿದೆ. ಸೊ ಹೀಗಾಗಿ ಎಲ್ಲರೂ ಕೂಡ ಸೌಹಾರ್ದತೆ ಇರಬೇಕು, ನಾವು ಮದ್ರಾಸವನ್ನು ನಡೆಸೋದಕ್ಕೆ ನಮಗೆ ಅವಕಾಶ. ನಲ್ಲಿ ಮಸೀದಿ ಬಾಗಿಲು ತೆರೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಹಾಗೆ ಒಂದಷ್ಟು ವಿವಾದ ಸೃಷ್ಟಿಯಾಗಿದೆ. ಕ್ಯಾತಮಾರನಹಳ್ಳಿಯದ್ದು ಮಸೀದಿಯಲ್ಲ ಮದರಸ. ಸಭೆ ಬಳಿಕ ಮಾಜಿ ಪಾಲಿಕೆ ಸದಸ್ಯ ಶೌಕತ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮದರಸಾವನ್ನೇ 3-4 ವರ್ಷ ನಡೆಸಿದ್ದೇವೆ, ಆನಂತರ ನಡೆಯಬಾರದ ಒಂದು ಘಟನೆ ನಡೆದಿದೆ. ಸೌಹಾರ್ದಯುತವಾಗಿ ಮದರಸ ನಡೆಸೋಕೆ ಅವಕಾಶ ಕೊಡಿ ಅಂತ ಹೇಳಿ ಮೈಸೂರಿನಲ್ಲಿ ಸಭೆ ನಂತರ ಶೌಕತ್ ಅಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸುಮಾರು 2009ರಿಂದ ಇರೋ ಈ ವಿವಾದ ಇಲ್ಲಿ ಮಸೀದಿನ ಮದರಸಾನ ಅನ್ನೋದು ಒಂದು ವಿವಾದ ಸೃಷ್ಟಿಯಾಗಿದೆ. 2006ರಲ್ಲಿ 2 ಡೈಲಾಪ್ಲೇಟೆಡ್ ಮನೆಗಳನ್ನು ಪಡೆದುಕೊಂಡು ಅದನ್ನು ಮಸೀದಿ ಮತ್ತು ಮದ್ರಸಾ ಮಾಡಲಿಕ್ಕೆ ಅಧಿಕೃತವಾಗಿ ಲೈಸೆನ್ಸ್ ಎಲ್ಲ ಪಡೆದುಕೊಂಡು ಕೆಲಸ ಶುರು ಮಾಡಿಸೋಲ್ಲ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ 2009ರಲ್ಲಿ ನಡೀತದೆ.